ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರಾಣಿ ಸಾಮ್ರಾಜ್ಯದ ಕೆಲವೊಂದಿಷ್ಟು ಮಾದರಿ ಪ್ರಶ್ನೋತ್ತರಗಳನ್ನು ತಂದಿದ್ದೇನೆ. ಈ ಮಾದರಿ ಪ್ರಶ್ನೋತ್ತರಗಳು ನಿಮ್ಮ TET, GPSTR, HSTR, PSTR ಹಾಗೂ SDA, FDAಗಳಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರಾಣಿ ಪ್ರಪಂಚದ ಮಾದರಿ ಪ್ರಶ್ನೋತ್ತರಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಸ್ತನಿ ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. 1ನೇ ಆಪ್ಷನ್ನು ಆಮೆ, 2ನೇ ಆಪ್ಷನ್ನು ಕಪ್ಪೆ, 3ನೇ ಆಪ್ಷನ್ನು ನೀರು ನಾಯಿ, 4ನೇ ಆಪ್ಷನ್ನು ಸಲೂನ್ ಮೀನ್ ಅಂತಂದೊಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಈ ಕೆಳಗಿನವುಗಳಲ್ಲಿ ಸಸ್ತನಿ ಯಾವುದಪ್ಪ ಅಂತಂದ್ರೆ ನೀರು ನಾಯಿ ಒಂದು ಸಸ್ತನಿಯಾಗುತ್ತದೆ. ಆದ ಕಾರಣ ಆಪ್ಷನ್ ಸಿ ನೀರು ನಾಯಿ ಸರಿಯಾದಂಥ ಉತ್ತರವಾಗುತ್ತದೆ. 2ನೇ ಕ್ವಶನ್ನನ್ನು ನೋಡೋಣ ಫ್ರೆಂಡ್ಸ್. ಈ ಕೆಳಗಿನವುಗಳಲ್ಲಿ ಉಭಯವಾಸಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಕಾಂಗರು, ಆಪ್ಷನ್ ಸಿ ನ್ಯೂಟ್, ಆಪ್ಷನ್ ಡಿ ಅಪಕ್ಷಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಉಭಯವಾಸಿ ಪ್ರಾಣಿ ಯಾವುದಪ್ಪ ಅಂತಂದ್ರೆ ನ್ಯೂಟ್ ಆಗುತ್ತೆ. ಆದ ಕಾರಣ ಆಪ್ಷನ್ ಸಿ ನ್ಯೂಟ್ ಇದು ಉಭಯವಾಸಿ ಪ್ರಾಣಿ. ಆಪ್ಷನ್ ಸಿ ಸರಿ ಉತ್ತರವಾಗುತ್ತದೆ. 3ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 3ನೇ ಕ್ವಶನ್ನು, ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದಕ್ಕೆ ಬೆನ್ನೆಲುಬು ಇಲ್ಲ ಅಂತ ಕ್ವಶನ್ ಇದೆ. ಎ ಕಾರ್ಪರ್ ಮೀನು, ಬಿ ಮೊಲ, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಎರೆಹುಳು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಬೆನ್ನೆಲುಬು ಇಲ್ಲದ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಎರೆಹುಳು. ಆದ ಕಾರಣ ಆಪ್ಷನ್ ಡಿ ಎರೆಹುಳು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 4ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಈ ಕೆಳಗಿನವುಗಳಲ್ಲಿ ಯಾವುದು ಮೃದ್ವಂಗಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಚಿಟ್ಟೆ, ಬಿ ಕಣಜಿಗ, ಆಪ್ಷನ್ ಸಿ ಚೇಳು, ಆಪ್ಷನ್ ಡಿ ದೀಪದ ಹುಳು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೃದ್ವಂಗಿ ಯಾವುದು ಆಗುತ್ತಪ್ಪ ಅಂತಂದ್ರೆ ಚೇಳು ಆಗುತ್ತಾ. ಆದ ಕಾರಣ ಆಪ್ಷನ್ ಸಿ ಚೇಳು ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 5ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ಮೃದ್ವಂಗಿ ಅಲ್ಲ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಕೆಲ್ಟ್ ಮೀನು, ಆಪ್ಷನ್ ಬಿ ಏಡಿ, ಆಪ್ಷನ್ ಸಿ ಕಪ್ಪೆ ಚಿಪ್ಪು, ಆಪ್ಷನ್ ಡಿ ಆಕ್ಟೋಪಸ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮೃದ್ವಂಗಿ ಯಾವುದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಏಡಿ ಇದು ಸರಿಯಾದಂಥ ಉತ್ತರ. ಏಡಿ ಇದು ಮೃದ್ವಂಗಿ ಅಲ್ಲ. ಕೆಲ್ಟ್ ಮೀನು, ಕಪ್ಪೆ ಚಿಪ್ಪು, ಆಕ್ಟೋಪಸ್ ಇದು ಮೃದ್ವಂಗಿಯಾಗಿವೆ. ಏಡಿ ಮೃದ್ವಂಗಿ ಅಲ್ಲ. ಆದ ಕಾರಣ ಆಪ್ಷನ್ ಬಿ ಏಡಿ ಸರಿಯಾದಂಥ ಉತ್ತರವಾಗುತ್ತದೆ. 6ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಗಂಡು ದುಂಬಿಗೆ ಏನೆಂದು ಕರೆಯುತ್ತಾರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಡ್ರೋನ್, ಆಪ್ಷನ್ ಬಿ ಕಣಜ, ಆಪ್ಷನ್ ಸಿ ಮಧುಕರಿ, ಆಪ್ಷನ್ ಡಿ ಖಾನಿ ದುಂಬಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಗಂಡು ದುಂಬಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಡ್ರೋನ್ ಅಂತಂದು ಕರೀತಾರೆ. ಆಪ್ಷನ್ ಎ ಡ್ರೋನ್ ಇದು ಸರಿಯಾದಂಥ ಉತ್ತರವಾಗುತ್ತದೆ. 7ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮೀನಿನ ಉಸಿರಾಟ ಅಂಗ ಯಾವುದು ಅಂತ ಕ್ವಶನ್ ಇದೆ. ಮೀನಿನ ಉಸಿರಾಟ ಅಂಗ ಯಾವುದು ಅಂತಂದು ನೋಡೋಣ. ಆಪ್ಷನ್ಸ್ಗಳನ್ನು ನೋಡಿ ಈ ರೀತಿಯಾಗಿದೆ. ಆಪ್ಷನ್ ಎ ಕಿವಿರು, ಆಪ್ಷನ್ ಬಿ ಈಜು ರೆಕ್ಕೆ, ಆಪ್ಷನ್ ಸಿ ರೆಕ್ಕೆ, ಆಪ್ಷನ್ ಡಿ
ಕಿವಿ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮೀನಿನ ಉಸಿರಾಟ ಅಂಗ ಕಿವಿರು. ಆದ ಕಾರಣ ಆಪ್ಷನ್ ಎ ಕಿವಿರು ಸರಿಯಾದಂಥ ಉತ್ತರವಾಗುತ್ತದೆ. 8ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಏಡಿಗಳಿಗೆ ಎಷ್ಟು ಕಾಲುಗಳಿವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ 8, ಆಪ್ಷನ್ ಬಿ 10, ಆಪ್ಷನ್ ಸಿ 6, ಆಪ್ಷನ್ ಡಿ 7 ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಏಡಿಗಳಿಗೆ ಎಷ್ಟು ಕಾಲುಗಳಿದ್ದಾವೆಪ್ಪ ಅಂತಂದ್ರೆ ಏಡಿಗಳಿಗೆ 10 ಕಾಲುಗಳಿರುತ್ತವೆ. ಆದ ಕಾರಣ ಆಪ್ಷನ್ ಬಿ 10 ಸರಿಯಾದಂಥ ಉತ್ತರವಾಗುತ್ತದೆ. ಈಗ 9ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಅತ್ಯಂತ ದೂರ ವಲಸೆ ಹೋಗುವ ಪಕ್ಷಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಎ ಸ್ಟಿಫ್, ಬಿ ಆರ್ಟನ್, ಸಿ ಸಾರಲೀಗ್, ಆಪ್ಷನ್ ಡಿ ಮೂರನ್ ಅಂತಂದು ಈ ರೀತಿ ಪಕ್ಷಿಗಳ ಹೆಸರನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅತ್ಯಂತ ದೂರ ವಲಸೆ ಹೋಗುವಂಥ ಪಕ್ಷಿ ಯಾವುದಪ್ಪ ಅಂತಂದ್ರೆ ಆರ್ಟನ್ ಪಕ್ಷಿಯಾಗಿರ್ತದೆ. ಆದ ಕಾರಣ ಆಪ್ಷನ್ ಬಿ ಆರ್ಟನ್ ಪಕ್ಷಿ ಸರಿಯಾದಂಥ ಉತ್ತರವಾಗುತ್ತದೆ. 10ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಅತ್ಯಂತ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಎ ಮೂರ್ ಹೆನ್, ಆಪ್ಷನ್ ಬಿ ಪರ್ಟ್ರಜ್, ಆಪ್ಷನ್ ಸಿ ಉಷ್ಟ್ರಪಕ್ಷಿ, ಆಪ್ಷನ್ ಡಿ ಸ್ಟ್ರಿಪ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅತ್ಯಂತ ದೊಡ್ಡ ಮೊಟ್ಟೆ ಇಡ್ತಕ್ಕಂಥ ಪಕ್ಷಿ ಯಾವುದಪ್ಪ ಅಂತಂದ್ರೆ ಉಷ್ಟ್ರಪಕ್ಷಿಯಾಗಿದೆ. ಆದ ಕಾರಣ ಆಪ್ಷನ್ ಸಿ ಉಷ್ಟ್ರಪಕ್ಷಿ ಸರಿಯಾದಂಥ ಉತ್ತರವಾಗುತ್ತದೆ. 11ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ತಲೆ ಕೆಳಗಾಗಿ ನಿದ್ರಿಸುವ ಪ್ರಾಣಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ ಕರಡಿ, ಆಪ್ಷನ್ ಬಿ ಸ್ಲಾತ್, ಆಪ್ಷನ್ ಸಿ ಅಸೋಸಮ್, ಆಪ್ಷನ್ ಡಿ ಕ್ರಾಂಚ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ತಲೆ ಕೆಳಗಾಗಿ ನಿದ್ರಿಸುವಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಸ್ಲಾತ್. ಆದ ಕಾರಣ ಆಪ್ಷನ್ ಬಿ ಸ್ಲಾತ್ ಸರಿಯಾದಂಥ ಉತ್ತರವಾಗುತ್ತದೆ. 12ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 12ನೇ ಕ್ವಶನು, ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಆಫ್ರಿಕಾ ಆನೆ, ಆಪ್ಷನ್ ಬಿ ನೀಲಿ ತಿಮಿಂಗಿಲ, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ನೀರು ಆನೆ. ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಅಪ್ಪ ಅಂತಂದ್ರೆ ನೀಲಿ ತಿಮಿಂಗಿಲ. ಆದ ಕಾರಣ ಆಪ್ಷನ್ ಬಿ ನೀಲಿ ತಿಮಿಂಗಿಲ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 13ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 13ನೇ ಕ್ವಶನು, ಅತ್ಯಂತ ದೀರ್ಘ ಆಯುಷ್ಯ ಹೊಂದಿರುವ ಪ್ರಾಣಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಮೊಲ, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ನೀರು ನಾಯಿ, ಆಪ್ಷನ್ ಡಿ ಪ್ಲಾಟಿಪಸ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅತ್ಯಂತ ದೀರ್ಘ ಆಯುಷ್ಯ ಹೊಂದಿರತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಆಮೆಯಾಗಿರ್ತದೆ. ಆದ ಕಾರಣ ಆಪ್ಷನ್ ಬಿ ಆಮೆ ಸರಿಯಾದಂಥ ಉತ್ತರ. ಈಗ 14ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಯಾವ ಪ್ರಾಣಿ ಜೋಗುಳ ಚೀಲ ಹೊಂದಿದೆ ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಕಾಂಗರೂ, ಆಪ್ಷನ್ ಬಿ ಕಿವಿ, ಆಪ್ಷನ್ ಸಿ ನೀರಾನೆ, ಆಪ್ಷನ್ ಡಿ ಸ್ಲಾತ್. ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜೋಗುಳ ಚೀಲವನ್ನು ಹೊಂದಿರತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಅದೇ ಕಾಂಗ್ರೋ. ಆಪ್ಷನ್ ಎ ಕಾಂಗ್ರೋ ಸರಿಯಾದಂಥ ಉತ್ತರವಾಗುತ್ತದೆ. 15ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 15ನೇ ಕ್ವಶನು, ಮೊಟ್ಟೆ ಇಡುವ ಸಸ್ತನಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಕಾಂಗ್ರೂ, ಆಪ್ಷನ್ ಬಿ ಕಿವಿ, ಆಪ್ಷನ್ ಸಿ ನೀರಾನೆ, ಆಪ್ಷನ್ ಡಿ ಪ್ಲಾಟಿಪಸ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ.
ನೋಡಿ ಫ್ರೆಂಡ್ಸ್, ಮೊಟ್ಟೆ ಇಡುವ ಸಸ್ತನಿ ಯಾವುದಪ್ಪ ಅಂತಂದ್ರೆ ಅದೇ ಪ್ಲಾಟಿಪಸ್. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗುತ್ತದೆ. 16ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಈ ಕೆಳಗಿನ ಸಸ್ಯಗಳಲ್ಲಿ ಹೂವಿಲ್ಲದ್ದು ಯಾವುದು ಅಂತಂದು ಕ್ವಶನನ್ನು ಕೊಡಲಾಗಿದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ರೋಜಾ, ಆಪ್ಷನ್ ಬಿ ಕಾಡು ಸೇವಂತಿಗೆ, ಆಪ್ಷನ್ ಸಿ ಚೆಂಡು ಹೂ, ಆಪ್ಷನ್ ಡಿ ನಾಯಿ ಕೊಡೆ ಅಂತಂದು ಈ ರೀತಿ ಆಪ್ಷನ್ಸುಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಸ್ಯಗಳಲ್ಲಿ ಹೂವಿಲ್ಲದ್ದು ಯಾವುದಪ್ಪ ಅಂತಂದ್ರೆ ನಾಯಿ ಕೊಡೆಯಾಗಿರ್ತದೆ. ಆದ ಕಾರಣ ಆಪ್ಷನ್ ಡಿ ನಾಯಿ ಕೊಡೆ ಇದು ಸರಿಯಾದಂಥ ಉತ್ತರವಾಗ್ತಕ್ಕಂಥದ್ದು. ಈಗ 17ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 17ನೇ ಕ್ವಶನು, ನಾಗರ ಹಾವಿನ ವೈಜ್ಞಾನಿಕ ಹೆಸರೇನು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಬಾಸ್ ಟೌರಸ್, ಆಪ್ಷನ್ ಬಿ ನಾಜಾ ನಾಜಾ, ಆಪ್ಷನ್ ಸಿ ಪಿಲಿಸ್ ಲಿಯೋ, ಆಪ್ಷನ್ ಡಿ ಕ್ಯಾನಿಸ್ ಫೆಮಿಲಿಯಾರ್ಸ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ನಾಗರ ಹಾವಿನ ವೈಜ್ಞಾನಿಕ ಹೆಸರು ನಾಜಾ ನಾಜಾ ಅಂತ ಕರೀತಾರೆ. ಆದ ಕಾರಣ ಆಪ್ಷನ್ ಬಿ ನಾಜಾ ನಾಜಾ ಸರಿ ಉತ್ತರವಾಗುತ್ತದೆ. 18ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮೀನಿನಲ್ಲಿರುವ ಹೃದಯ ಕೋಣೆಗಳ ಸಂಖ್ಯೆ ಅಂತಂದು ಕ್ವಶನನ್ನು ಕೇಳಿದ್ದಾರೆ. ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 3, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಮೀನಿನಲ್ಲಿರುವ ಹೃದಯಗಳ ಕೋಣೆಗಳ ಸಂಖ್ಯೆ 2, ಆಪ್ಷನ್ ಎ 2 ಸರಿಯಾದಂಥ ಉತ್ತರವಾಗುತ್ತದೆ. 19ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಕುದುರೆಯನ್ನು ಹೋಲುವ ಮೀನು ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಖಡ್ಡ ಮೀನು, ಆಪ್ಷನ್ ಬಿ ಲೇಬಿಯೋ ರೋಹಿತ, ಆಪ್ಷನ್ ಸಿ ಹಿಪೋಕ್ಯಾಂಪಸ್, ಆಪ್ಷನ್ ಡಿ ಎಕ್ಸಿಸ್ಟಾಸ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ಕುದುರೆಯನ್ನು ಹೋಲುವಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಹಿಪೋಕ್ಯಾಂಪಸ್. ಇದು ಕುದುರೆಯನ್ನು ಹೋಲ್ತಕ್ಕಂಥ ಒಂದು ಮೀನಾಗಿದೆ. ಆದ ಕಾರಣ ಆಪ್ಷನ್ ಸಿ ಹಿಪೋಕ್ಯಾಂಪಸ್ ಇದು ಸರಿಯಾದಂಥ ಉತ್ತರವಾಗುತ್ತದೆ. 20ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಅತ್ಯಂತ ದೊಡ್ಡ ಹಲ್ಲಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ವೆರನಾಸ್ ಅಂದರೆ ಉಡ, ಆಪ್ಷನ್ ಬಿ ಗೋಡೆ ಹಲ್ಲಿ, ಆಪ್ಷನ್ ಸಿ ಊಸರವಳ್ಳಿ, ಆಪ್ಷನ್ ಡಿ ಡ್ಯಾಕ್ಯೋರಿ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಅತ್ಯಂತ ದೊಡ್ಡ ಹಲ್ಲಿ ಯಾವುದಪ್ಪ ಅಂತ ವೆರನಾಸ್ ಅಂತ ಕರೀತಾರೆ. ವೆರನಾಸ್ ಅಂದರೆ ಉಡ. ಆಪ್ಷನ್ ಎ ವೆರನಾಸ್ ಉಡ ಇದು ಸರಿಯಾದಂಥ ಉತ್ತರವಾಗ್ತಕ್ಕಂಥದ್ದು. ಈಗ 21ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 21ನೇ ಕ್ವಶನು, ಹಾರುವ ಸಸ್ತನಿ ಯಾವುದು ಅಂತ ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ಸನ್ನು ನೋಡುತ್ತಾ ಹೋಗೋಣ. ಎ ಪಕ್ಷಿ, ಬಿ ಬಾವುಲಿ, ಸಿ ಫ್ಲೇಮಿಂಗೋ, ಡಿ ಗೂಬೆ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾರುವ ಸಸ್ತನಿ ಯಾವುದಪ್ಪ ಅಂತಂದ್ರೆ ಬಾವುಲಿ. ಇದು ಹಾರುವ ಸಸ್ತನಿಯಾಗಿದೆ. ಆದ ಕಾರಣ ಆಪ್ಷನ್ ಬಿ ಬಾವುಲಿ ಸರಿಯಾದಂಥ ಉತ್ತರವಾಗುತ್ತದೆ. ಹಾಗೆ 22ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಹಾರಲಾರದ ಜಲವಾಸಿ ಹಕ್ಕಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಕಾಗೆ, ಆಪ್ಷನ್ ಬಿ ಪೇಮಿಂಗ್, ಆಪ್ಷನ್ ಸಿ ಪೆಂಗ್ವಿನ್, ಆಪ್ಷನ್ ಡಿ ಕಿಂಗ್ ಫಿಶರ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾರಲಾಗದ ಜಲವಾಸಿ ಹಕ್ಕಿ ಯಾವುದಪ್ಪ ಅಂತಂದ್ರೆ ಪೆಂಗ್ವಿನ್ ಆಗಿರ್ತದೆ. ಇದು ಜಲವಾಸಿ ಪ್ರಾಣಿ, ಹಾರುವುದಿಲ್ಲ. ಆದ ಕಾರಣ ಆಪ್ಷನ್ ಸಿ ಪೆಂಗ್ವಿನ್ ಇದು ಸರಿಯಾದಂಥ ಉತ್ತರವಾಗುತ್ತದೆ. 23ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 23ನೇ ಕ್ವಶನು, ರೋಮಗಳು ಹಾಗೂ ಸ್ತನ ಗ್ರಂಥಿಗಳನ್ನೊಳಗೊಂಡ ಪ್ರಾಣಿಗಳು ಅಂತಂದು
ಕ್ವಶನ್ ಇದೆ. ಕ್ವಶನ್ ಇನ್ನೊಮ್ಮೆ ಹೇಳುತ್ತೇನೆ. ರೋಮಗಳು ಹಾಗೂ ಸ್ತನಗ್ರಂಥಿಗಳನ್ನೊಳಗೊಂಡ ಪ್ರಾಣಿಗಳು ಅಂತಂದು ಕ್ವಶನ್ ಇದೆ ಫ್ರೆಂಡ್ಸ್. ಆಪ್ಷನ್ ಎ ಹಕ್ಕಿಗಳು, ಆಪ್ಷನ್ ಬಿ ಮೀನುಗಳು, ಆಪ್ಷನ್ ಸಿ ಸ್ತನಿಗಳು, ಆಪ್ಷನ್ ಡಿ ಸರೀಸೃಪಗಳು ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ರೋಮಗಳು ಹಾಗೂ ಸ್ತನಗ್ರಂಥಿಗಳನ್ನು ಒಳಗೊಂಡಂಥ ಪ್ರಾಣಿಗಳು ಯಾವುದಪ್ಪ ಅಂತಂದ್ರೆ ಸ್ತನಿಗಳು. ಆದ ಕಾರಣ ಆಪ್ಷನ್ ಸಿ ಸ್ತನಿಗಳು ಸರಿಯಾದಂಥ ಉತ್ತರವಾಗುತ್ತದೆ. 24ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 24ನೇ ಕ್ವಶನು, ನೀರು ಹಾಗೂ ನೆಲ ಆವಾಸದಲ್ಲಿರುವ ಶೀತ ರಕ್ತ ಪ್ರಾಣಿಗಳು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಹಕ್ಕಿಗಳು, ಆಪ್ಷನ್ ಬಿ ಉಭಯವಾಸಿಗಳು, ಆಪ್ಷನ್ ಸಿ ಸ್ತನಿಗಳು, ಆಪ್ಷನ್ ಡಿ ಪರಿವೃತ್ತಗಳು ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ನೀರು ಹಾಗೂ ನೆಲವಾಸದಲ್ಲಿರುವ ಶೀತ ರಕ್ತ ಪ್ರಾಣಿಗಳು ಯಾವಪ್ಪ ಅಂತಂದ್ರೆ ಆಪ್ಷನ್ ಬಿ ಉಭಯವಾಸಿ ಪ್ರಾಣಿಗಳು ಆಗಿರುತ್ತವೆ. ಆದ ಕಾರಣ ಆಪ್ಷನ್ ಬಿ ಉಭಯವಾಸಿ ಪ್ರಾಣಿಗಳು ಸರಿಯಾದಂಥ ಉತ್ತರವಾಗುತ್ತದೆ. 25ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 25ನೇ ಕ್ವಶನು, ಅಪಾಯದ ಅಂಚಿನಲ್ಲಿರುವ ಪ್ರಾಣಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಎ ಚಿರತೆ, ಬಿ ಹುಲಿ, ಸಿ ಖಡ್ಗಮೃಗ, ಡಿ ತೋಳ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಯಾವಪ್ಪ ಅಂತಂದ್ರೆ ಖಡ್ಗಮೃಗ ಆಗಿರ್ತದೆ. ಆದ ಕಾರಣ ಆಪ್ಷನ್ ಸಿ ಖಡ್ಗಮೃಗ ಸರಿಯಾದಂಥ ಉತ್ತರವಾಗುತ್ತದೆ. 26ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಬಾವುಲಿಗಳ ಆವಾಸ ಸ್ಥಾನ ತಿಳಿಸಿ ಅಂತಂದು ಈ ರೀತಿ ಕ್ವಶನನ್ನು ನೀಡಲಾಗಿದೆ. ಎ ಆಪ್ಷನ್ನು ಬಲೆ, ಬಿ ಆಪ್ಷನ್ನು ಗೂಡು, ಸಿ ಆಪ್ಷನ್ನು ಗುಹೆ, ಡಿ ಆಪ್ಷನ್ನು ಕೊಟ್ಟಿಗೆ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಾವುಲಿಗಳ ಆವಾಸ ಸ್ಥಾನ ಗುಹೆ ಆಗಿರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಸಿ ಗುಹೆ ಸರಿಯಾದಂಥ ಉತ್ತರವಾಗುತ್ತದೆ. 27ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 27ನೇ ಕ್ವಶನು, ಡೈನೋಸಾರ್ ಎಂಬ ಪದದ ಅರ್ಥವೇನು? ಡೈನೋಸಾರ್ ಎಂಬ ಪದದ ಅರ್ಥವನ್ನು ನೋಡೋಣ ಫ್ರೆಂಡ್ಸ್. ಎ ಅಳಿದು ಹೋದ ಪ್ರಾಣಿ, ಸಸ್ಯವರ್ಗ. ಆಪ್ಷನ್ ಬಿ ದೊಡ್ಡ ಪ್ರಾಣಿಗಳು. ಆಪ್ಷನ್ ಸಿ ಭಯಂಕರವಾದ ಹಲ್ಲಿ. ಆಪ್ಷನ್ ಡಿ ಅತ್ಯಂತ ದೊಡ್ಡ ಸಸ್ತನಿ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಡೈನೋಸಾರ್ ಎಂಬ ಪದದ ಅರ್ಥ ಏನಪ್ಪ ಅಂತಂದ್ರೆ ಭಯಂಕರವಾಗಿರ್ತಕ್ಕಂಥ ಒಂದು ಹಲ್ಲಿಯ ಜಾತಿಯ ಪ್ರಾಣಿಯಾಗಿರ್ತದೆ. ಆದ ಕಾರಣ ಆಪ್ಷನ್ ಸಿ ಭಯಂಕರ ಹಲ್ಲಿ ಅಂತಂದು ಇದಕ್ಕೆ ಕರೆಯುತ್ತಾರೆ. 28ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಯಾವ ಪ್ರಾಣಿಯ ವಾಸಸ್ಥಳವನ್ನು ಡ್ರೈ ಎಂದು ಕರೆಯುತ್ತಾರೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ನರಿ, ಆಪ್ಷನ್ ಬಿ ಬಬೂನ್, ಆಪ್ಷನ್ ಸಿ ಮರ್ಮಟ, ಆಪ್ಷನ್ ಡಿ ಅಳಿಲು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಪ್ರಾಣಿಯ ವಾಸಸ್ಥಳವನ್ನು ಡ್ರೈ ಎಂದು ಯಾವುದಕ್ಕೆ ಕರೀತಾರಪ್ಪ ಅಂತಂದ್ರೆ ಬಬೂನ್, ಇದಕ್ಕೆ ಡ್ರೈ ಅಂತ ಕರೆಯುತ್ತಾರೆ. ಆದ ಕಾರಣ ಆಪ್ಷನ್ ಬಿ ಬಬೂನ್ ಸರಿಯಾದಂಥ ಉತ್ತರವಾಗ್ತಕ್ಕಂಥದ್ದು. ಈಗ 29ನೇ ಕ್ವಶನು ಈ ರೀತಿಯಾಗಿದೆ. ಹೆಲ್ಮಿನಾಥಾಲಜಿ ಎಂದರೇನು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಪಕ್ಷಿಗಳ ಕೊಕ್ಕಿನ ಅಧ್ಯಯನ, ಆಪ್ಷನ್ ಬಿ ಸಸ್ತನಿಗಳ ವಲಸೆ ಹೋಗುವ ವಿಜ್ಞಾನ, ಸಿ ಪರಾವಲಂಬಿ ಕ್ರಿಮಿಗಳ ಅಧ್ಯಯನ, ಡಿ ಕೀಟಗಳ ಅಧ್ಯಯನ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಹೆಲ್ಮಿನಾಥಾಲಜಿ ಎಂದರೆ ಪರಾವಲಂಬಿ ಕ್ರಿಮಿಗಳ ಅಧ್ಯಯನ. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗುತ್ತದೆ. ಹಾಗೆ 30ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 30ನೇ ಕ್ವಶನು ಈ ರೀತಿಯಾಗಿದೆ. ಕರಡಿಗಳಲ್ಲಿ ಯಾವುದು ಪ್ರಮುಖ ಜ್ಞಾನೇಂದ್ರಿಯ ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ ದೃಷ್ಟಿ, ಆಪ್ಷನ್ ಬಿ ವಾಸನೆ,
ಆಪ್ಷನ್ ಸಿ ಸ್ಪರ್ಶ, ಆಪ್ಷನ್ ಡಿ ಜ್ಞಾನ ಅಂತಂದು ಆಪ್ಷನ್ಸನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕರಡಿಗಳಲ್ಲಿ ಯಾವುದು ಪ್ರಮುಖ ಜ್ಞಾನೇಂದ್ರಿಯವಾಗಿದೆ ಅಂತಂದ್ರೆ ವಾಸನೆ ಪ್ರಮುಖ ಜ್ಞಾನೇಂದ್ರಿಯವಾಗಿದೆ. ಆದ ಕಾರಣ ಆಪ್ಷನ್ ಬಿ ವಾಸನೆ ಸರಿಯಾದಂಥ ಉತ್ತರವಾಗ್ತದೆ. ಹಾಗೆ 31ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಯಾವ ಪಕ್ಷಿಯು ತನ್ನ ತಲೆಯನ್ನು ಎರಡೂ ಬದಿಗೂ 180 ಡಿಗ್ರಿಯನ್ನು ತಿರುಗಿಸಬಲ್ಲದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಗೂಬೆ, ಆಪ್ಷನ್ ಬಿ ರೂಲರ್, ಆಪ್ಷನ್ ಸಿ ನೈಟಿಚಾರ್, ಆಪ್ಷನ್ ಡಿ ಹದ್ದು ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ತನ್ನ ತಲೆಯನ್ನು 180 ಡಿಗ್ರಿವರೆಗೂ ತಿರುಗಿಸಬಲ್ಲತಕ್ಕಂಥ ಏಕೈಕ ಪಕ್ಷಿ ಅಂದ್ರೆ ಗೂಬೆ. ಆದ ಕಾರಣ ಆಪ್ಷನ್ ಎ ಗೂಬೆ ಸರಿಯಾದಂಥ ಉತ್ತರವಾಗ್ತದೆ. 32ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ರಟಲ್ ಹಾವಿನ ಬಡಬಡಿಸುವ ಶಬ್ದವು ಎಲ್ಲಿಂದ ಬರುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ ಅದರ ಬಾಲದ ತುದಿಯಿಂದ, ಆಪ್ಷನ್ ಬಿ ಅದರ ಬಾಯಿಯ ಮೂಲಕ, ಆಪ್ಷನ್ ಸಿ ಅದರ ಹೆಡೆಯ ಮೇಲಿಂದ, ಆಪ್ಷನ್ ಡಿ ಅದರ ಉದರ ಭಾಗದಿಂದ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ರಟಲ್ ಹಾವಿನ ಬಡಬಡಿಸುವ ಶಬ್ದವು ಎಲ್ಲಿಂದ ಬರ್ತದೆಯಪ್ಪ ಅಂತಂದ್ರೆ ಅದರ ಬಾಲದ ತುದಿಯಿಂದ ಬರ್ತಕ್ಕಂಥ ಒಂದು ಶಬ್ದವಾಗಿದೆ. ಆದ ಕಾರಣ ಆಪ್ಷನ್ ಎ ಅದರ ಬಾಲದ ತುದಿ ಇದು ಸರಿಯಾದಂಥ ಉತ್ತರವಾಗುತ್ತದೆ. 33ನೇ ಕ್ವಶನು. ಪ್ರಪಂಚದ ಯಾವ ಹಾವು ಮಾತ್ರ ಗೂಡನ್ನು ಕಟ್ಟುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ ಎ ಜಾವಲಿನ್ ಸ್ಟ್ಯಾಂಡ್ ಜೋಡಿ, ಆಪ್ಷನ್ ಬಿ ಗ್ರೀನ್ ವೈನ್ ಸ್ನೇಕ್, ಆಪ್ಷನ್ ಸಿ ಕಿಂಗ್ ಕೋಬ್ರಾ, ಆಪ್ಷನ್ ಡಿ ಕ್ಯಾಟಲ್ ಸ್ನೇಕ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಪಂಚದಾದ್ಯಂತ ಯಾವ ಹಾವು ಮಾತ್ರ ಗೂಡನ್ನು ಕಟ್ಟುತ್ತದೆ ಅಂತಂದ್ರೆ ಕಿಂಗ್ ಕೋಬ್ರಾ ಇದು ಗೂಡನ್ನು ಕಟ್ಟುವಂಥ ಏಕೈಕ ಹಾವಾಗಿದೆ. 34ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಮನೆಯ ನೊಣದ ಸರಾಸರಿ ಆಯುಷ್ಯ ಎಷ್ಟು ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ 17 ದಿನ, ಆಪ್ಷನ್ ಬಿ 45 ದಿನ, ಆಪ್ಷನ್ ಸಿ 10 ತಿಂಗಳು, ಆಪ್ಷನ್ ಡಿ 7 ದಿನ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮನೆಯಲ್ಲಿ ಓಡಾಡ್ತಕ್ಕಂಥ ನೊಣದ ಸರಾಸರಿ ಆಯುಷ್ಯ ಎಷ್ಟಪ್ಪ ಅಂತಂದ್ರೆ ಕೇವಲ 45 ದಿನಗಳು ನೊಣದ ಆಯುಷ್ಯ ಇರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಬಿ 45 ದಿನ ಇದು ಸರಿಯಾದಂಥ ಉತ್ತರವಾಗುತ್ತದೆ. 35ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ನೊಣದಿಂದ ಹರಡುವ ಸಾಮಾನ್ಯ ರೋಗ ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡ್ತಾ ಹೋಗೋಣ. ಆಪ್ಷನ್ ಇ ಗ್ಯಾಸ್, ಆಪ್ಷನ್ ಬಿ ಟೈಫಾಯ್ಡ್, ಆಪ್ಷನ್ ಸಿ ಕಾಲರಾ, ಆಪ್ಷನ್ ಡಿ ಕ್ಷಯ ರೋಗ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೊಣದಿಂದ ಹರಡತಕ್ಕಂಥ ಸಾಮಾನ್ಯ ರೋಗ ಯಾವುದಪ್ಪ ಅಂತಂದರೆ ಕಾಲರಾ ರೋಗವಾಗಿರ್ತದೆ. ಆಪ್ಷನ್ ಸಿ ಕಾಲರಾ ರೋಗ ಇದು ಸರಿಯಾದಂಥ ಉತ್ತರವಾಗುತ್ತದೆ. 36ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 36ನೇ ಕ್ವಶನು. ಅಷ್ಟಪದಿಗೆ ಎಷ್ಟು ತೋಳುಗಳಿವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಆಪ್ಷನ್ ಎ 6, ಆಪ್ಷನ್ ಬಿ 4, ಆಪ್ಷನ್ ಸಿ 8, ಆಪ್ಷನ್ ಡಿ 10 ಅಂತ ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಷ್ಟಪದಿಗೆ ಎಷ್ಟು ತೋಳುಗಳಿರುತ್ತವೆಪ್ಪ ಅಂತಂದ್ರೆ 8 ತೋಳುಗಳಿರುತ್ತವೆ. ಆದ ಕಾರಣ ಆಪ್ಷನ್ ಸಿ 8 ತೋಳುಗಳು ಸರಿಯಾದಂಥ ಉತ್ತರವಾಗುತ್ತದೆ. 37ನೇ ಕ್ವಶನ್ನು ಈ ರೀತಿಯಾಗಿದೆ. ಹಸುವಿನ ಹೊಟ್ಟೆಯಲ್ಲಿ ಎಷ್ಟು ಕೋಣೆಗಳಿವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ 1, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 8 ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಸುವಿನ ಹೊಟ್ಟೆಯಲ್ಲಿ ಎಷ್ಟು ಕೋಣೆಗಳಿವೆಪ್ಪ ಅಂತಂದ್ರೆ 4 ಕೋಣೆಗಳಿವೆ. ಆದ ಕಾರಣ ಆಪ್ಷನ್ ಬಿ 4 ಕೋಣೆಗಳು ಸರಿಯಾದಂಥ ಉತ್ತರವಾಗುತ್ತದೆ.
38ನೇ ಕ್ವಶನು, ಅತ್ಯಂತ ಚಿಕ್ಕ ಸಸ್ತನಿ ಯಾವುದು ಅಂತಂದು. ಆಪ್ಷನ್ ಎ ಪಿಗ್ಮಿಶೋ, ಆಪ್ಷನ್ ಬಿ ಬಬುಲು, ಆಪ್ಷನ್ ಸಿ ಎಡಿಟ್ನಾ, ಆಪ್ಷನ್ ಡಿ ಕಾಂಗ್ರೂ ಮರಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅತ್ಯಂತ ಚಿಕ್ಕ ಸಸ್ತನಿ ಅಂತಂದ್ರೆ ಪಿಗ್ಮಿಶೋ. ಆದ ಕಾರಣ ಆಪ್ಷನ್ ಎ ಪಿಗ್ಮಿಶೋ ಸರಿಯಾದಂಥ ಉತ್ತರವಾಗ್ತದೆ. 39ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 39ನೇ ಕ್ವಶನು ಈ ರೀತಿಯಾಗಿದೆ. ಚಮರಿ ಮೃಗವು ಎಲ್ಲಿ ಕಂಡು ಬರುತ್ತದೆ ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. ಎ ಭಾರತದ ಲಡಾಖ್, ಆಪ್ಷನ್ ಬಿ ಟಿಬೇಟ್, ಆಪ್ಷನ್ ಸಿ ಸೈಬೀರಿಯಾ, ಆಪ್ಷನ್ ಡಿ ಪೆರುವಿನ ಆ್ಯಂಡೀಸ್ನಲ್ಲಿ ಅಂತಂದು ಆಪ್ಷನನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್ಲೆ, ಚಮರಿ ಮೃಗವು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಟಿಬೇಟ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿದೆ. ಆದ ಕಾರಣ ಆಪ್ಷನ್ ಬಿ ಟಿಬೇಟ್ ಸರಿಯಾದಂಥ ಉತ್ತರವಾಗುತ್ತದೆ. 40ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಸಿಂಹಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನೋಡೋಣ. ಫ್ರೈಡಿ, ಆಪ್ಷನ್ ಬಿ ರೆಜಿಮೆಂಟ್, ಆಪ್ಷನ್ ಸಿ ರೋರ್, ಆಪ್ಷನ್ ಡಿ ಟ್ರೂಪ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಿಂಹಗಳ ಗುಂಪನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಫ್ರೈಡಿ ಅಂತಂದು ಕರೆಯುತ್ತಾರೆ. ಆದ ಕಾರಣ ಇಲ್ಲಿ ಆಪ್ಷನ್ ಎ ಫ್ರೈಡಿ ಸಿಂಹಗಳ ಗುಂಪನ್ನು ಕರೆಯುತ್ತಾರೆ. ಈಗ 41ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಪ್ರಾಣಿಗಳ ನಡವಳಿಕೆಗೆ ಬಗ್ಗೆ ಅಧ್ಯಯನ ನಡೆಸುವ ವಿಜ್ಞಾನ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಎಪಿಗ್ರಫಿ, ಆಪ್ಷನ್ ಬಿ ಎಥ್ನಾಲಜಿ, ಆಪ್ಷನ್ ಸಿ ಜಿಯೋಬಯಾಲಜಿ, ಆಪ್ಷನ್ ಡಿ ಎಥನಾಲಜಿ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಾಣಿಗಳ ನಡವಳಿಕೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನವನ್ನು ಎಥೋಲಜಿ ಅಂತಂದು ಕರಿತೀವಿ. ಆದ ಕಾರಣ ಆಪ್ಷನ್ ಡಿ ಎಥೋಲಜಿ ಸರಿಯಾದಂಥ ಉತ್ತರವಾಗ್ತದೆ. 42ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಆಮೆಯ ಜೀವಿತಾವಧಿ ಆಪ್ಷನನ್ನು ನೋಡೋಣ. ಆಪ್ಷನ್ ಎ 10ರಿಂದ 100 ವರ್ಷ, ಆಪ್ಷನ್ ಬಿ 150ರಿಂದ 200 ವರ್ಷ, ಆಪ್ಷನ್ ಸಿ 90ರಿಂದ 120 ವರ್ಷ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಮೆಯ ಜೀವಿತಾವಧಿ 150ರಿಂದ 200 ವರ್ಷಗಳ ಕಾಲ ಬದುಕುವಂಥ ಒಂದು ಪ್ರಾಣಿಯಾಗಿದೆ. ಆದ ಕಾರಣ ಆಪ್ಷನ್ ಬಿ 150ರಿಂದ 200 ವರ್ಷ ಸರಿಯಾದಂಥ ಉತ್ತರವಾಗ್ತದೆ. 43ನೇ ಕ್ವಶನು ಈ ರೀತಿಯಾಗಿದೆ. ನೀರಿನಲ್ಲಿ ಚಲಿಸಲಾರದ ಪ್ರಾಣಿ ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ ಪ್ಯಾರಾಮೀಸಿಯಂ, ಆಪ್ಷನ್ ಬಿ ಸ್ಪಂಜ್, ಆಪ್ಷನ್ ಬಿ ಯುಗ್ಲಿನ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೀರಿನಲ್ಲಿ ಚಲಿಸಲಾರದ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಸ್ಪಂಜ್ ಪ್ರಾಣಿ. ಆದ ಕಾರಣ ಆಪ್ಷನ್ ಬಿ ಸ್ಪಂಜ್ ಸರಿಯಾದಂಥ ಉತ್ತರವಾಗುತ್ತದೆ. 44ನೇ ಕ್ವಶನು, ರೆಕ್ಕೆ ಇರಲಾರದ ಹಕ್ಕಿ ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ ಕಿವಿ, ಆಪ್ಷನ್ ಬಿ ಉಷ್ಟ್ರಪಕ್ಷಿ, ಆಪ್ಷನ್ ಸಿ ಕೋಳಿ, ಆಪ್ಷನ್ ಡಿ ಯಾವುದೂ ಅಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ರೆಕ್ಕೆ ಇರಲಾರದ ಹಕ್ಕಿ ಯಾವುದಪ್ಪ ಅಂತಂದ್ರೆ ಉಷ್ಟ್ರಪಕ್ಷಿ. ಆದ ಕಾರಣ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗುತ್ತದೆ. 45ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಕಡಲೆಕಾಯಿಯನ್ನು ದಾಳಿ ಮಾಡುವ ಪ್ರಮುಖ ಕೀಟ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ ಎ ಕಂಬಳಿ ಹುಳ, ಆಪ್ಷನ್ ಬಿ ಕರಿ ಕಂಬಳಿ, ಆಪ್ಷನ್ ಸಿ ಕೆಂಪು ಕಂಬಳಿ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಡಲೆಕಾಯಿಯನ್ನು ದಾಳಿ ಮಾಡ್ತಕ್ಕಂಥ ಪ್ರಮುಖ ಕೀಟ ಯಾವುದಪ್ಪ ಅಂತಂದ್ರೆ ಕಂಬಳಿ ಹುಳವು ಕಡಲೆಕಾಯಿಯನ್ನು
ದಾಳಿ ಮಾಡ್ತಕ್ಕಂಥ ಒಂದು ಕೀಟವಾಗಿದೆ. ಆದ ಕಾರಣ ಆಪ್ಷನ್ ಎ ಕಂಬಳಿ ಹುಳ ಸರಿಯಾದಂಥ ಉತ್ತರವಾಗುತ್ತದೆ. 46ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಮಾನವನ ದೇಹದಲ್ಲಿ ಬೆವರನ್ನು ಹೊರಸೂಸದ ಭಾಗ ಅಂತಂದು ಕ್ವಶನ್ ಇದೆ. ಎ ತುಟಿಗಳು, ಬಿ ಮೂಗು, ಸಿ ಕಿವಿ, ಡಿ ಯಾವುದೂ ಅಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾನವನ ದೇಹದಲ್ಲಿ ಬೆವರನ್ನು ಹೊರಸೂಸದ ಏಕೈಕ ಭಾಗ ಯಾವುದಪ್ಪ ಅಂತಂದ್ರೆ ತುಟಿಗಳು. ಆದ ಕಾರಣ ಆಪ್ಷನ್ ಎ ತುಟಿಗಳು ಸರಿಯಾದಂಥ ಉತ್ತರವಾಗುತ್ತದೆ. 47ನೇ ಕ್ವಶನು ಈ ರೀತಿಯಾಗಿದೆ. ಬೆವರಿನ ಗ್ರಂಥಿಗಳನ್ನು ಹೊಂದಿಲ್ಲದ ಪ್ರಾಣಿ ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ ಆನೆ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆವರಿನ ಗ್ರಂಥಿಗಳನ್ನು ಹೊಂದಿಲ್ಲದ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಒಂಟೆ. ಆದ ಕಾರಣ ಆಪ್ಷನ್ ಸಿ ಒಂಟೆ ಸರಿಯಾದಂಥ ಉತ್ತರವಾಗುತ್ತದೆ. 48ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮಾನವನ ನಾಲಿಗೆಯಲ್ಲಿರುವ ರುಚಿ ಬಿಂದುಗಳು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 2, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾನವನ ನಾಲಿಗೆಯಲ್ಲಿರುವ ರುಚಿಗಳ ಬಿಂದುಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 4. ಆದ ಕಾರಣ ಆಪ್ಷನ್ ಎ 4 ಇದು ಸರಿಯಾದಂಥ ಉತ್ತರವಾಗ್ತಕ್ಕಂಥದ್ದು. 49ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ಬೆನ್ನೆಲುಬು ನೆಲಕ್ಕೆ ತಾಗಿಸಿಕೊಂಡು ಮಲಗುವ ಏಕೈಕ ಪ್ರಾಣಿ ಅಂತಂದು ಕ್ವಶನ್ ಇದೆ. ಆಪ್ಷನ್ನ ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಮಾನವ, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ಹಸು, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆನ್ನೆಲುಬುಗಳನ್ನು ನೆಲಕ್ಕೆ ತಾಗಿಸಿಕೊಂಡು ಮಲಗ್ತಕ್ಕಂಥ ಏಕೈಕ ಪ್ರಾಣಿ ಅಂತಂದ್ರೆ ಮಾನವ. ಆದ ಕಾರಣ ಆಪ್ಷನ್ ಎ ಮಾನವ ಸರಿಯಾದಂಥ ಉತ್ತರವಾಗುತ್ತದೆ. 50ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. ವಯಸ್ಕ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ 206, ಆಪ್ಷನ್ ಬಿ 350, ಆಪ್ಷನ್ ಸಿ 300, ಆಪ್ಷನ್ ಡಿ 208 ಅಂತಂದು. ವಯಸ್ಕ ಮಾನವನ ದೇಹದಲ್ಲಿರತಕ್ಕಂಥ ಮೂಳೆಗಳ ಸಂಖ್ಯೆ 206. ಆದ ಕಾರಣ ಆಪ್ಷನ್ ಎ 206 ಸರಿಯಾದಂಥ ಉತ್ತರವಾಗುತ್ತದೆ. ಹಾಗೆ ಮುಂದೆ ಬರ್ತಕ್ಕಂಥ ಕ್ವಶನ್ನು 51ನೇ ಕ್ವಶನ್ನು. ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುವ ಪ್ರಾಣಿ. ಆಪ್ಷನ್ ಎ ಹಲ್ಲಿ, ಆಪ್ಷನ್ ಬಿ ಊಸರವಳ್ಳಿ, ಆಪ್ಷನ್ ಸಿ ಉಡ, ಆಪ್ಷನ್ ಡಿ ಯಾವುದೂ ಅಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲೇ ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಊಸರವಳ್ಳಿ. ಆದ ಕಾರಣ ಆಪ್ಷನ್ ಸಿ ಊಸರವಳ್ಳಿ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 52ನೇ ಕ್ವಶನು. ಮನುಷ್ಯನ ಹೃದಯವು ನಿಮಿಷಕ್ಕೆ ಸರಾಸರಿ ಎಷ್ಟು ಬಾರಿ ಅಥವಾ ಎಷ್ಟು ಸಾರಿ ಬಡಿದುಕೊಳ್ಳುತ್ತದೆ? ಆಪ್ಷನ್ ಎ 72 ಬಾರಿ, ಆಪ್ಷನ್ ಬಿ 75 ಬಾರಿ, ಆಪ್ಷನ್ ಸಿ 80 ಬಾರಿ, ಆಪ್ಷನ್ ಡಿ 71 ಬಾರಿ. ಮಾನವನ ಹೃದಯ ನಿಮಿಷಕ್ಕೆ ಸರಾಸರಿ ಎಷ್ಟು ಸಾರಿ ಬಡಿದುಕೊಳ್ಳುತ್ತದೆಯಪ್ಪ ಅಂತಂದ್ರೆ ಸುಮಾರು 72 ಸಾರಿ ಬಡಿದುಕೊಳ್ಳುತ್ತದೆ. ಆದ ಕಾರಣ ಆಪ್ಷನ್ ಎ 72 ಬಾರಿ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 53ನೇ ಕ್ವಶನ್ನು. ಹಿಮ್ಮುಖವಾಗಿಯೂ ಮುಮ್ಮುಖವಾಗಿಯೂ ಹಾರಾಡಬಲ್ಲ ಏಕೈಕ ಮಾತ್ರ ಹಕ್ಕಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಎ ಕೋಗಿಲೆ, ಆಪ್ಷನ್ ಬಿ ಹಮ್ಮಿಂಗ್, ಆಪ್ಷನ್ ಸಿ ಮರಕಟಕ, ಆಪ್ಷನ್ ಡಿ ಯಾವುದೂ ಅಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಮ್ಮುಖವಾಗಿ ಮತ್ತು ಮುಮ್ಮುಖವಾಗಿ ಹಾರಾಡಬಲ್ಲ ಏಕೈಕ ಹಕ್ಕಿ ಯಾವುದಪ್ಪ ಅಂತಂದ್ರೆ ಹಮ್ಮಿಂಗ್. ಆದ ಕಾರಣ ಆಪ್ಷನ್ ಬಿ ಹಮ್ಮಿಂಗ್ ಇದು ಸರಿಯಾದಂಥ ಉತ್ತರವಾಗುತ್ತದೆ.
ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 54ನೇ ಕ್ವಶನ್ನು. ಆನೆಗಳಂತೆ ದಂತಗಳನ್ನು ಹೊಂದಿರುವ ಪ್ರಾಣಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಕಾಡು ಎಮ್ಮೆ, ಆಪ್ಷನ್ ಬಿ ಸಮುದ್ರ ಹಂದಿ, ಆಪ್ಷನ್ ಸಿ ಕಾಡಂದಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಆನೆಗಳಂತೆ ದಂತಗಳನ್ನು ಹೊಂದಿರತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಕಾಡಂದಿ. ಆದ ಕಾರಣ ಆಪ್ಷನ್ ಸಿ ಕಾಡಂದಿ ಸರಿಯಾದಂಥ ಉತ್ತರವಾಗುತ್ತದೆ. 55ನೇ ಕ್ವಶನ್ನು. ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಮೊಲ, ಆಪ್ಷನ್ ಸಿ ಚಿರತೆ, ಆಪ್ಷನ್ ಡಿ ಕರಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಚಿರತೆಯಾಗಿದೆ. ಆದ ಕಾರಣ ಆಪ್ಷನ್ ಸಿ ಚಿರತೆ ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 56ನೇ ಕ್ವಶನು. ಇರುವೆಯು ಹೊರಬಲ್ಲ ತೂಕದ ಪ್ರಮಾಣ ಅಂತ ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ತನ್ನ ದೇಹಕ್ಕಿಂತ 10 ಪಟ್ಟು ಜಾಸ್ತಿ, ಆಪ್ಷನ್ ಬಿ ತನ್ನ ದೇಹಕ್ಕಿಂತ 30 ಪಟ್ಟು ಜಾಸ್ತಿ, ಆಪ್ಷನ್ ಸಿ ತನ್ನ ದೇಹಕ್ಕಿಂತ 50 ಪಟ್ಟು ಜಾಸ್ತಿ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇರುವೆಯು ಹೊರಬಲ್ಲ ತೂಕದ ಪ್ರಮಾಣ ತನ್ನ ದೇಹಕ್ಕಿಂತ 30 ಪಟ್ಟು ಜಾಸ್ತಿ. ಆದ ಕಾರಣ ಆಪ್ಷನ್ ಬಿ ತನ್ನ ದೇಹಕ್ಕಿಂತ 30 ಪಟ್ಟು ಜಾಸ್ತಿ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 57ನೇ ಕ್ವಶನು. ಮಾನವನ ದೇಹದಲ್ಲಿರುವ ಒಟ್ಟು ಪಕ್ಕೆಲುಬುಗಳ ಸಂಖ್ಯೆ ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ 34, ಆಪ್ಷನ್ ಬಿ 44, ಆಪ್ಷನ್ ಸಿ 24, ಆಪ್ಷನ್ ಡಿ 14 ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾನವನ ದೇಹದಲ್ಲಿರುವ ಒಟ್ಟು ಪಕ್ಕೆಲುಬುಗಳ ಸಂಖ್ಯೆ 24. ಆದ ಕಾರಣ ಆಪ್ಷನ್ ಸಿ 24 ಸರಿ ಉತ್ತರವಾಗುತ್ತದೆ. ಈಗ 58ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಎರೆಗೊಬ್ಬರ ಉಂಟಾಗುವಿಕೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಮಳೆಹುಳುಗಳಿಂದ, ಆಪ್ಷನ್ ಬಿ ಎರೆಹುಳುಗಳಿಂದ, ಆಪ್ಷನ್ ಸಿ ಕೀಟಗಳಿಂದ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎರೆಗೊಬ್ಬರ ಉಂಟಾಗುವಿಕೆ ಯಾವ ರೀತಿ ಆಗುತ್ತದೆಯಪ್ಪ ಅಂತಂದ್ರೆ ಕೀಟಗಳ ಮುಖಾಂತರ ಆಗುತ್ತದೆ. ಆದ ಕಾರಣ ಆಪ್ಷನ್ ಸಿ ಕೀಟಗಳಿಂದ ಇದು ಸರಿಯಾದಂಥ ಉತ್ತರವಾಗುತ್ತದೆ. 59ನೇ ಕ್ವಶನ್ನು ಈ ರೀತಿಯಾಗಿದೆ. ಡೈನೋಸಾರ್ ವರ್ಗಕ್ಕೆ ಸೇರಿದ ಜೀವಂತವಿರುವ ಏಕಮಾತ್ರ ಪ್ರಾಣಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಆಪ್ಷನ್ ಎ ಡೈನೋಸಾರ್, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ಅಲಿಗೇಟರ್, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಡೈನೋಸಾರ್ ವರ್ಗಕ್ಕೆ ಸೇರಿದ ಜೀವಂತವಿರುವ ಏಕಮಾತ್ರ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಅಲಿಗೇಟರ್. ಆದ ಕಾರಣ ಆಪ್ಷನ್ ಸಿ ಅಲಿಗೇಟರ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 60ನೇ ಕ್ವಶನು. 60ನೇ ಕ್ವಶನು ಈ ರೀತಿಯಾಗಿದೆ. ಬೃಹತ್ ಮೊಟ್ಟೆಗಳನ್ನು ಇಡುವ ಪ್ರಾಣಿ ಅಂತಂದು ಕ್ವಶನ್ ಇದೆ. ಎ ಶಾರ್ಕ್, ಆಪ್ಷನ್ ಬಿ ತಿಮಿಂಗ್ಲ, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೃಹತ್ ಮೊಟ್ಟೆಗಳನ್ನು ಇಡ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಶಾರ್ಕ್. ಆದ ಕಾರಣ ಆಪ್ಷನ್ ಎ ಶಾರ್ಕ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 61ನೇ ಕ್ವಶನು. ಗೂಡು ಕಟ್ಟುವ ಹಕ್ಕಿ ಯಾವುದು? ಗೂಡು ಕಟ್ಟುವ ಹಕ್ಕಿ ಯಾವುದು ಅಂತ ಆಪ್ಷನ್ಸ್ಗಳನ್ನು ನೋಡೋಣ. ಎ ಆಪ್ಷನ್ನು ಕೋಗಿಲೆ, ಬಿ ಆಪ್ಷನ್ನು ನವಿಲು, ಸಿ ಆಪ್ಷನ್ನು ಕೋಗಿಲೆ, ಡಿ ಆಪ್ಷನ್ನು ಗೀಜುಗ ಅಂತ ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಗೂಡು ಕಟ್ಟತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದರೆ ಗೀಜುಗ. ಆದ ಕಾರಣ ಆಪ್ಷನ್ ಡಿ ಗೀಜುಗ ಸರಿಯಾದಂಥ ಉತ್ತರವಾಗುತ್ತದೆ.
ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 62ನೇ ಕ್ವಶನ್ನು, ಜಲ ಆವಾಸದಲ್ಲಿ ವಾಸಿಸುವ ಅಕಶೇರುಕ ಅಂತಂದು ಕ್ವಶನ್ ಇದೆ. ಆಪ್ಷನ್ಸುಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ತಿಮಿಂಗಿಲ, ಆಪ್ಷನ್ ಬಿ ಡಾಲ್ಫಿನ್, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಆಕ್ಯುಪಾಸ್ ಅಂತಂದು ಈ ರೀತಿ ಆಪ್ಷನ್ಸುಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಜಲವಾಸದಲ್ಲಿ ವಾಸಿಸಿರ್ತಕ್ಕಂಥ ಅಕಶೇರುಕ ಪ್ರಾಣಿ ಅಂತಪ್ಪ ಅಂತಂದ್ರೆ ಆಕ್ಟೋಪಸ್. ಇದು ಸರಿಯಾದಂಥ ಉತ್ತರವಾಗ್ತದೆ. ಈಗ 63ನೇ ಕ್ವಶನು, ಮೀನಿನ ದೇಹದ ನಾವೆಯ ಆಕಾರವು ಇದಕ್ಕೆ ಸಹಾಯಕವಾಗಿದೆ ಅಂತ ಕ್ವಶನ್ ಇದೆ. ಆಪ್ಷನ್ಸುಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಈಜಲು, ಆಪ್ಷನ್ ಬಿ ಪ್ರತಿರೋಧವನ್ನು ಕಡಿಮೆ ಮಾಡಲು, ಆಪ್ಷನ್ ಸಿ ಮುಳುಗಲು, ಆಪ್ಷನ್ ಡಿ ಮುಂದಕ್ಕೆ ನೂಕಲು ಅಂತಂದು ಈ ರೀತಿಯ ಆಪ್ಷನ್ಸುಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮೀನಿನ ದೇಹದ ನಾವೆಯ ಆಕಾರವು ಯಾವುದಕ್ಕೆ ಸಹಾಯವಾಗಿದೆಯಪ್ಪ ಅಂತಂದ್ರೆ ಪ್ರತಿರೋಧವನ್ನು ಕಡಿಮೆ ಮಾಡಲು ಸಹಾಯವಾಗಿದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 64ನೇ ಕ್ವಶನು, ಕಿವಿರುಗಳ ಮೂಲಕ ಉಸಿರಾಡುವ ಜಲಚರ ಇದಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ತಿಮಿಂಗಿಲ, ಆಪ್ಷನ್ ಡಿ ಡಾಲ್ಫಿನ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಕಿವಿರುಗಳ ಮೂಲಕ ಉಸಿರಾಡುವ ಜಲಚರ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಮೀನು. ಆದ ಕಾರಣ ಆಪ್ಷನ್ ಬಿ ಮೀನು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 65ನೇ ಕ್ವಶನು, ಈ ಜಲಚರವು ಒಂದು ಜಾಣ ಸಸ್ತನಿಯಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸುಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಡಾಲ್ಫಿನ್, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ತಿಮಿಂಗಿಲ ಅಂತಂದು ಈ ರೀತಿ ಆಪ್ಷನ್ಸುಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಜಲಚರವು ಒಂದು ಜಾಣ ಸಸ್ತನಿಯಾಗಿದೆ ಅಂತಂದ್ರೆ ಅದು ಯಾವ ಪ್ರಾಣಿ ಅಂತಂದ್ರೆ ಡಾಲ್ಫಿನ್ ಆಗಿರ್ತದೆ. ಆದ ಕಾರಣ ಆಪ್ಷನ್ ಎ ಡಾಲ್ಫಿನ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 66ನೇ ಕ್ವಶನ್ನು, ಹೊಂದಿಸಿ ಬರೆಯಿರಿ ಅಂತಂದು ಕೊಟ್ಟಿದ್ದಾರೆ. ಒಂದು ಕಡೆ ಪ್ರಾಣಿಗಳ ಹೆಸರು, ಒಂದು ಕಡೆ ಹೊಂದಾಣಿಕೆಗಳು ಅಂತಂದು ನೀಡಿದ್ದಾರೆ. ಈಗ ಇವನ್ನ ಹೊಂದಿಸಿ ಬರೆಯೋಣ. ಅ ಬಾವುಲಿ ಬಾಲ, ಬ ಒಂಟೆ, ಕ ತಿಮಿಂಗಿಲ, ಡ ಉಸಿರವಳ್ಳಿ. ಆಮೇಲೆ ಈ ಸೈಡು ಆ ಹಿಡಿದುಕೊಳ್ಳುವ, ಉ ಬ್ಲಬ್ಬರ್, ಎ ಗೋರುಸು, ಓ ಪೆಟಾಜಿಯಂ ಅಂತಂದು ಈ ರೀತಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಹೊಂದಿಸಿ ಬರೆಯೋಣ. ಫಸ್ಟು ಬಾವುಲಿಯ ಬಾಲ ಏನು ಹೊಂದಾಣಿಕೆ ಆಗುತ್ತಪ್ಪ ಅಂತಂದ್ರೆ ಬಾವುಲಿಯ ಬಾಲ ಇದು ಪೆಟಾಜಿಯಂಗೆ ಹೊಂದಾಣಿಕೆಯಾಗ್ತಕ್ಕಂಥದ್ದು. ಈಗ ಬ ಒಂಟೆ ಯಾವುದಕ್ಕೆ ಹೊಂದಾಣಿಕೆ ಆಗುತ್ತಪ್ಪ ಅಂತಂದ್ರೆ ಗೊರಸುಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಕ ತಿಮಿಂಗಿಲ ಇದು ಎದಕ್ಕೆ ಹೊಂದಾಣಿಕೆ ಆಗ್ತದಪ್ಪ ಅಂತಂದ್ರೆ ಬ್ಲಂಬರ್ಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಉಸಿರವಳ್ಳಿ ಇದು ಎದಕ್ಕೆ ಹೊಂದಾಣಿಕೆ ಆಗ್ತಪ್ಪ ಅಂತಂದ್ರೆ ಹಿಡಿದುಕೊಳ್ಳುವುದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅಕ ಓ, ಬಕ ಎ, ಕಕ ಉ, ಡಕ ಆ ಈ ರೀತಿ ಹೊಂದಾಣಿಕೆಯಾಗಿರ್ತಕ್ಕಂಥ ಆಪ್ಷನ್ಸು ಎಲ್ಲಿದೆ ಅಂತ ನೋಡೋಣ. ಇಲ್ಲಿ ಆಪ್ಷನ್ ಡಿ ಇದು ಹೊಂದಾಣಿಕೆಯಾಗ್ತಕ್ಕಂಥದ್ದು. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 67ನೇ ಕ್ವಶನ್ನು, ಇದು ತಿಮಿಂಗಿಲಗಳ ಉಸಿರಾಟದ ಭಾಗವಾಗಿದೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಎ ಕಿವಿರು, ಆಪ್ಷನ್ ಬಿ ಚರ್ಮ, ಆಪ್ಷನ್ ಸಿ ಶ್ವಾಸಕೋಶ, ಆಪ್ಷನ್ ಡಿ ಬಾಯಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ತಿಮಿಂಗಿಲಗಳ ಉಸಿರಾಟದ ಭಾಗ ಯಾವುದಪ್ಪ ಅಂತಂದ್ರೆ ಶ್ವಾಸಕೋಶವಾಗಿರ್ತದೆ. ಆದ ಕಾರಣ ಆಪ್ಷನ್ ಸಿ ಶ್ವಾಸಕೋಶ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 68ನೇ ಕ್ವಶನು,
ಮಾನವನಲ್ಲಿ ವರ್ಣತಂತುಗಳ ಸಂಖ್ಯೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ 22, ಆಪ್ಷನ್ ಬಿ 46, ಆಪ್ಷನ್ ಸಿ 44, ಆಪ್ಷನ್ ಡಿ 48 ಅಂತ ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಮಾನವನಲ್ಲಿ ವರ್ಣತಂತುಗಳ ಸಂಖ್ಯೆ 46 ಇರುತ್ತವೆ. ಆದ ಕಾರಣ ಆಪ್ಷನ್ ಬಿ 46 ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 69ನೇ ಕ್ವಶನು. ಯುಕ್ಯಾರಿಯೋಟ್ ಅಲ್ಲದ ಜೀವಿ ಅಂತಂದು ಕ್ವಶನ್ ಇದೆ. ಈಗ ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಆಪ್ಷನ್ ಎ ನಾಯಿಕೊಡೆ, ಆಪ್ಷನ್ ಬಿ ಶೈವಲ, ಆಪ್ಷನ್ ಸಿ ಯುಗ್ಲೀನ, ಆಪ್ಷನ್ ಡಿ ಬ್ಯಾಕ್ಟೀರಿಯಾ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಯುಕ್ಯಾರಿಯೋಟ್ ಅಲ್ಲದ ಜೀವಿ ಯಾವುದಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾ ಆಗಿರ್ತದೆ. ಆದ ಕಾರಣ ಆಪ್ಷನ್ ಡಿ ಬ್ಯಾಕ್ಟೀರಿಯಾ ಇದು ಸರಿ ಉತ್ತರವಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 70ನೇ ಕ್ವಶನು. ಈಶ್ವಸ್ ಕ್ಯಾಬಲಸ್ ಇದು ಈ ರೀತಿ ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. ಆಪ್ಷನ್ ಎ ಕತ್ತೆ, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಬೆಕ್ಕು ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಈಶ್ವಸ್ ಕ್ಯಾಬಿಲಸ್ ಎಂಬುದು ಕುದುರೆಯಾಗಿದೆ. ಆದ ಕಾರಣ ಆಪ್ಷನ್ ಬಿ ಕುದುರೆ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 71ನೇ ಕ್ವಶನು. 71ನೇ ಕ್ವಶನ್ನು ಈ ರೀತಿಯಾಗಿದೆ. ಈಶ್ವಸ್ ಏಸಿನಸ್ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಕತ್ತೆ, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಬೆಕ್ಕು ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಈಶ್ವಸ್ ಎಸಿನಸ್ ಎಂದರೆ ಕತ್ತೆಯಾಗಿರ್ತದೆ. ಆದ ಕಾರಣ ಆಪ್ಷನ್ ಎ ಕತ್ತೆ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 72 ಕ್ವಶನ್ನು. ಮ್ಯಾಂಜಿಫರ್ ಇಂಡಿಕ್ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಮಾವಿನ ಹಣ್ಣು, ಆಪ್ಷನ್ ಸಿ ನಿಂಬೆಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಡಿ ದ್ರಾಕ್ಷಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮ್ಯಾಂಜಿಫರ್ ಇಂಡಿಕ್ ಅಂತಂದ್ರೆ ಮಾವಿನ ಹಣ್ಣಿಗೆ ಇದು ಒಂದು ವೈಜ್ಞಾನಿಕ ಹೆಸರಾಗಿರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಎ ಮಾವಿನ ಹಣ್ಣು ಇದು ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 73ನೇ ಕ್ವಶನು. ಕಶಾಂಗ ಹೊಂದಿರುವ ಜೀವಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಎ ಆಪ್ಷನ್ನು ಪ್ಯಾರಾಮಿಸಿಯಮ್, ಆಪ್ಷನ್ ಬಿ ನಾಯಿಕೊಡೆ, ಆಪ್ಷನ್ ಸಿ ಯುಗ್ಲೀನ, ಆಪ್ಷನ್ ಡಿ ಅಮೀಬಾ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಶಾಂಗ ಹೊಂದಿರತಕ್ಕಂಥ ಜೀವಿ ಯಾವುದಪ್ಪ ಅಂತಂದ್ರೆ ಯುಗ್ಲೀನ ಆಗಿರ್ತದೆ. ಆದ ಕಾರಣ ಆಪ್ಷನ್ ಸಿ ಯುಗ್ಲೀನ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 74ನೇ ಕ್ವಶನು. ಈ ಪ್ರಾಣಿಯಲ್ಲಿ ಕತ್ತಿನ ಭಾಗ ಇರುವುದಿಲ್ಲ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ ಎ ಒಂಟೆ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಸಿಂಹ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪ್ರಾಣಿಯಲ್ಲಿ ಕತ್ತಿನ ಭಾಗ ಇರುವುದಿಲ್ಲ ಅಂತಂದ್ರೆ ಮೀನಿಗೆ ಕತ್ತಿನ ಭಾಗ ಇರುವುದಿಲ್ಲ. ಆದ ಕಾರಣ ಆಪ್ಷನ್ ಬಿ ಮೀನು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 75ನೇ ಕ್ವಶನು. ಇದೊಂದು ದೊಡ್ಡ ಜಲಚರ ಅಂತಂದು ಕ್ವಶನನ್ನು ನೀಡಲಾಗಿದೆ. ಆಪ್ಷನನ್ನು ನೋಡೋಣ. ಆಪ್ಷನ್ ಎ ಹಸಿರು ತಿಮಿಂಗ್ಲ, ಆಪ್ಷನ್ ಬಿ ಕೆಂಪು ತಿಮಿಂಗ್ಲ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ನೀಲಿ ತಿಮಿಂಗ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ದೊಡ್ಡ ಜಲಚರ ಪ್ರಾಣಿ ಯಾವುದಪ್ಪ ಅಂತಂದ್ರೆ ನೀಲಿ ತಿಮಿಂಗ್ಲವಾಗಿರ್ತದೆ. ಆದ ಕಾರಣ ಆಪ್ಷನ್ ಡಿ ನೀಲಿ ತಿಮಿಂಗ್ಲ ಇದು ಸರಿಯಾದಂಥ ಉತ್ತರವಾಗ್ತಕ್ಕಂಥದ್ದು. ಈಗ 76ನೇ ಕ್ವಶನನ್ನು ನೋಡೋಣ. 76ನೇ ಕ್ವಶನು. ಎಳೆಬಿದಿರನ್ನು ತುಂಬ ಇಷ್ಟಪಡುವ ಪ್ರಾಣಿ ಇದು ಅಂತಂದು ಕ್ವಶನ್ ಇದೆ.
ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಕುದುರೆ, ಆಪ್ಷನ್ ಬಿ ಹಸು, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ನೀಲಿ ತಿಮಿಂಗ್ಲ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಎಳೆಬಿದಿರನ್ನು ತುಂಬ ಇಷ್ಟಪಡ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ನೀಲಿ ತಿಮಿಂಗ್ಲವಾಗ್ತದೆ. ಆದ ಕಾರಣ ಆಪ್ಷನ್ ಡಿ ನೀಲಿ ತಿಮಿಂಗ್ಲ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 77ನೇ ಕ್ವಶನ್ನು. ಉಭಯವಾಸಿ ಅಲ್ಲ ಅಂತಂದು ಕೊಟ್ಟಿದ್ದಾರೆ ಕ್ವಶನನ್ನು. ಆಪ್ಷನನ್ನು ನೋಡೋಣ. ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಏಡಿ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಮೀನು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಇದೊಂದು ಉಭಯವಾಸಿ ಅಲ್ಲದೇ ಇರತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಮೀನು ಆಗುತ್ತೆ. ಆದ ಕಾರಣ ಆಪ್ಷನ್ ಡಿ ಮೀನು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 78ನೇ ಕ್ವಶನನ್ನು ನೋಡೋಣ. 78ನೇ ಕ್ವಶನು ಈ ರೀತಿಯಾಗಿದೆ. ಹಾರಲಾಗದ ದೊಡ್ಡ ಪಕ್ಷಿ ಇದು ಅಂತಂದು ಕ್ವಶನನ್ನು ನೀಡಲಾಗಿದೆ. ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಬಾವುಲಿ, ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್, ಆಪ್ಷನ್ ಡಿ ಉಷ್ಟ್ರಪಕ್ಷಿ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಹಾರಲಾಗದ ದೊಡ್ಡ ಪಕ್ಷಿ ಯಾವುದಪ್ಪ ಅಂತಂದ್ರೆ ಉಷ್ಟ್ರಪಕ್ಷಿ ಆಗಿರ್ತದೆ. ಆದ ಕಾರಣ ಆಪ್ಷನ್ ಡಿ ಉಷ್ಟ್ರಪಕ್ಷಿ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು, ನಿಸರ್ಗದ ಅದ್ಭುತ ನೇಕಾರ ಅಂತಂದು ಕರಿತಕ್ಕಂಥ ಪ್ರಾಣಿ ಹೆಸರು ಯಾವುದು ಅಂತಂದು ಕ್ವಶನ್ ಇದೆ. ಈಗ ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಕೋಗಿಲೆ, ಆಪ್ಷನ್ ಬಿ ಕೋಳಿ, ಆಪ್ಷನ್ ಸಿ ಗಿಳಿ, ಆಪ್ಷನ್ ಡಿ ಗೀಜುಗ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನಿಸರ್ಗದ ಅದ್ಭುತ ನೇಕಾರ ಅಂತ ಕರಿತಕ್ಕಂಥ ಪಕ್ಷಿ ಯಾವುದಪ್ಪ ಅಂತಂದ್ರೆ ಗೀಜುಗ ಆಗಿದೆ. ಆದ ಕಾರಣ ಆಪ್ಷನ್ ಡಿ ಗೀಜುಗ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 80ನೇ ಕ್ವಶನ್ನು. 80ನೇ ಕ್ವಶನ್ನು ಈ ರೀತಿಯಾಗಿದೆ. ಕಣ್ಣಿನ ಆರೋಗ್ಯಕ್ಕೆ ಇದು ಸಹಾಯಕಾರಿಯಾಗಿದೆ ಅಂತಂದು ಕ್ವಶನನ್ನು ನೀಡಲಾಗಿದೆ. ಆಪ್ಷನ್ಸನ್ನು ನೋಡೋಣ. ಎ ಅಣಬೆ, ಬಿ ಪಪಾಯ, ಸಿ ಮೂಲಂಗಿ, ಡಿ ಸೊಪ್ಪು ಅಂತ ಅಂದ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಣ್ಣಿನ ಆರೋಗ್ಯಕ್ಕೆ ಇದು ಸಹಾಯಕಾರಿಯಾಗಿದೆ ಅಂತಂದ್ರೆ ಪಪ್ಪಾಯ, ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 81ನೇ ಕ್ವಶನು, ನಾಲಿಗೆಯಿಂದ ವಾಸನೆ ಗ್ರಹಿಸುವ ಕಶೇರುಕ ಅಂತಂದು ಕ್ವಶನ್ ಇದೆ. ಈಗ ಆಪ್ಷನ್ಸನ್ನು ನೋಡೋಣ. ಎ ಹಾವು, ಬಿ ನಾಯಿ, ಸಿ ಮೀನು, ಡಿ ಹಲ್ಲಿ ಅಂತಂದು ಆಪ್ಷನ್ಸನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾಲಿಗೆಯಿಂದ ವಾಸನೆ ಗ್ರಹಿಸುವ ಕಶೇರುಕ ಯಾವುದಪ್ಪ ಅಂತಂದ್ರೆ ಹಲ್ಲಿಯಾಗಿರ್ತದೆ. ಆದ ಕಾರಣ ಆಪ್ಷನ್ ಡಿ ಹಲ್ಲಿ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 82ನೇ ಕ್ವಶನು, ಜಲ ಆವಾಸದ ಬಹುಮುಖ್ಯ ಅಜೈವಿಕ ಅಂಗ ಅಂತಂದು ಕ್ವಶನನ್ನು ನೀಡಲಾಗಿದೆ. ಆಪ್ಷನ್ಗಳು ಈ ರೀತಿಯಾಗಿದೆ. ಆಪ್ಷನ್ ಎ ಮರಳು, ಆಪ್ಷನ್ ಬಿ ಕಲ್ಲು, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಲವಣಾಂಶ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಜಲ ಆವಾಸದ ಬಹುಮುಖ್ಯ ಅಜೈವಿಕ ಅಂಶ ಯಾವುದಪ್ಪ ಅಂತಂದ್ರೆ ಲವಣಾಂಶವಾಗಿದೆ. ಆದ ಕಾರಣ ಆಪ್ಷನ್ ಡಿ ಲವಣಾಂಶ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 83ನೇ ಕ್ವಶನ್ನು, ತಿಮಿಂಗ್ಲದ ಚರ್ಮದ ಕೆಳಗಿರುವ ದಪ್ಪವಾದ ಕಬ್ಬಿಣದ ಪದರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ರಬ್ಬರ್, ಆಪ್ಷನ್ ಬಿ ಬ್ಲಬ್ಬರ್, ಆಪ್ಷನ್ ಸಿ ಎಪಿಡರ್ಮಿಸ್, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ತಿಮಿಂಗ್ಲದ ಚರ್ಮದ ಕೆಳಗಿರುವ ದಪ್ಪವಾದ ಕಬ್ಬಿಣದ ಪದರು ಯಾವುದಪ್ಪ ಅಂತಂದ್ರೆ ಬ್ಲಂಬರ್ ಆಗುತ್ತೆ. ಆದ ಕಾರಣ ಆಪ್ಷನ್ ಬಿ ಬ್ಲಂಬರ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 84ನೇ ಕ್ವಶನು, ಇದು ತಿಮಿಂಗ್ಲಗಳ ಉಸಿರಾಟದ ಅಂಗ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಕಿವಿರು,
ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಬಾಯಿ, ಆಪ್ಷನ್ ಡಿ ಚರ್ಮ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ತಿಮಿಂಗ್ಲ ಯಾವುದರ ಮುಖಾಂತರ ಉಸಿರಾಟವನ್ನು ಮಾಡ್ತದಪ್ಪ ಅಂತಂದ್ರೆ ಶ್ವಾಸಕೋಶದ ಮೇಲೆ ತಿಮಿಂಗ್ಲ ಉಸಿರಾಟವನ್ನು ಮಾಡ್ತಕ್ಕಂಥ ಅಂಗವಾಗಿದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 85ನೇ ಕ್ವಶನ್ನು. ರಕ್ತ ಭೇದಿಗೆ ಕಾರಣವಾಗುವ ಪರಾವಲಂಬಿ ಜೀವಿ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಎ ಜಂತು ಹುಳು, ಬಿ ಪ್ಲಾಸ್ಮೋಡಿಯಂ, ಸಿ ಎಂಟಮೀಬಾ ಹಿಸ್ಟೋಲಿಟಿಕಾ, ಆಪ್ಷನ್ ಡಿ ಕೊಕ್ಕೆ ಹುಳು ಅಂತದ್ದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ರಕ್ತ ಭೇದಿಗೆ ಕಾರಣವಾಗ್ತಕ್ಕಂಥ ಪರಾವಲಂಬಿ ಜೀವಿ ಯಾವುದಪ್ಪ ಅಂತಂದ್ರೆ ಎಂಟಮೀಬಾ ಹಿಸ್ಟೋಲಿಕಾ. ಇದು ರಕ್ತ ಭೇದಿಗೆ ಕಾರಣವಾಗ್ತಕ್ಕಂಥ ಪರಾವಲಂಬಿ ಜೀವಿಯಾಗಿದೆ. ಆದ ಕಾರಣ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 86ನೇ ಕ್ವಶನ್ನು. ಗುಂಪಿಗೆ ಸೇರಿದ ಪದ ಗುರುತಿಸಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಕಾರಳು ಹುಳು, ಆಪ್ಷನ್ ಬಿ ಎರೆಹುಳು, ಆಪ್ಷನ್ ಡಿ ಲಾಡಿ ಹುಳು, ಆಪ್ಷನ್ ಡಿ ಜಂತು ಹುಳು. ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದ ಯಾವುದಪ್ಪ ಅಂತಂದ್ರೆ ನೋಡೋಣ. ಇಲ್ಲಿ ಎರೆಹುಳು ಗುಂಪಿಗೆ ಸೇರದೇ ಇರ್ತಕ್ಕಂಥ ಒಂದು ಪದವಾಗಿದೆ. ಆದ ಕಾರಣ ಆಪ್ಷನ್ ಬಿ ಎರೆಹುಳು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ನು 87ನೇ ಕ್ವಶನ್ನು. ಈ ಗೋವನ್ನು ಸರೀಸೃಪಗಳ ಕಾರಣ ಎನ್ನುತ್ತಾರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಪ್ರೋಟೋಜೋಯಿಕ್, ಆಪ್ಷನ್ ಬಿ ಮಿಸೋಜೋಯಿಕ್, ಆಪ್ಷನ್ ಸಿ ಪೆಲಿಯೋಜೋಯಿಕ್, ಆಪ್ಷನ್ ಡಿ ಸಿನಿಯೋಜೋಯಿಕ್ ಅಂತಂದು ಈ ರೀತಿ 4 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಸರೀಸೃಪಗಳ ಯುಗವನ್ನು ಯಾವುದಂತ ಕರೀತಾರೆ ಅಂತಂದ್ರೆ ಮಿಸೋಜೋಯಿಕ್ ಅಂತ. ಇದನ್ನು ಸರೀಸೃಪಗಳ ಕಾಲ ಅಂತಂದು ಕರೀತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಬಿ ಮಿಸೋಜೋಯಿಕ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ಮುಂದೆ ಬರ್ತಕ್ಕಂಥ ಕ್ವಶನ್ನು 88ನೇ ಕ್ವಶನ್ನು. 88ನೇ ಕ್ವಶನ್ನು ಈ ರೀತಿಯಾಗಿದೆ. ಕೋತಿಯಲ್ಲಿರುವ ವರ್ಣತಂತುಗಳ ಸಂಖ್ಯೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ 34, ಆಪ್ಷನ್ ಬಿ 64, ಆಪ್ಷನ್ ಸಿ 54, ಆಪ್ಷನ್ ಡಿ 44 ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಕೋತಿಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ 54. ಆದ ಕಾರಣ ಆಪ್ಷನ್ ಸಿ 54 ಸರಿಯಾದಂಥ ಉತ್ತರವಾಗ್ತಕ್ಕಂಥದ್ದು. ಈಗ ಮುಂದಿನ ಕ್ವಶನ್ನು 89ನೇ ಕ್ವಶನ್ನು. 89ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಪ್ಲಾಟಿಪಸ್ ಯಾವ ದೇಶದಲ್ಲಿ ಕಂಡುಬರುವ ಮೊಟ್ಟೆ ಇಡುವ ಸಸ್ತನಿಯಾಗಿದೆ ಅಂತಂದು ಕ್ವಶನ್ ಇದೆ. ಕ್ವಶನ್ ಇನ್ನೊಮ್ಮೆ ಹೇಳ್ತೇನೆ ಫ್ರೆಂಡ್ಸ್. ಪ್ಲಾಟಿಪಸ್ ಯಾವ ದೇಶದಲ್ಲಿ ಕಂಡುಬರುವ ಮೊಟ್ಟೆ ಇಡುವ ಸಸ್ತನಿಯಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಅಂಟಾರ್ಟಿಕಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಆಫ್ರಿಕಾ ಅಂತೂ ಈ ರೀತಿ 4 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಪ್ಲಾಟಿಪಸ್ ಯಾವ ದೇಶದಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂಥ ಮೊಟ್ಟೆ ಇಡುವ ಒಂದು ಸಸ್ತನಿಯಾಗಿದೆ. ಆದ ಕಾರಣ ಆಪ್ಷನ್ ಸಿ ಭಾರತ ಸರಿಯಾದಂಥ ಉತ್ತರವಾಗುತ್ತದೆ. ಹೀಗೆ ಮುಂದೆ ಬರ್ತಕ್ಕಂಥ ಕ್ವಶನು 90ನೇ ಕ್ವಶನು. 90ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಶಿಶಿರ ನಿದ್ರೆಯನ್ನು ಅನುಭವಿಸುವ ಪ್ರಾಣಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ ಗೂಬೆ, ಆಪ್ಷನ್ ಬಿ ಬಾವುಲಿ, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಹಲ್ಲಿ ಅಂತಂದು ಆಪ್ಷನ್ಸನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಿಶಿರ ನಿದ್ರೆಯನ್ನು ಅನುಭವಿಸತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಬಾವುಲಿ. ಆದ ಕಾರಣ ಆಪ್ಷನ್ ಬಿ ಬಾವುಲಿ ಸರಿಯಾದಂಥ ಉತ್ತರವಾಗುತ್ತದೆ. ಮುಂದಿನ ಕ್ವಶನು 91ನೇ ಕ್ವಶನು. ಉಷ್ಣ ತಾಪ ಮಾಪಕದಂತೆ ಕಾರ್ಯನಿರ್ವಹಿಸುವ ನಮ್ಮ ದೇಹದ ಅಂಗ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಚರ್ಮ, ಆಪ್ಷನ್ ಬಿ ಕೈ, ಆಪ್ಷನ್ ಸಿ ರಕ್ತ, ಆಪ್ಷನ್ ಡಿ ಕಣ್ಣು ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಉಷ್ಣ ತಾಪಮಾಪಕದಂತೆ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ದೇಹದ ಅಂಗ
ಚರ್ಮವಾಗಿದೆ. ಆದ ಕಾರಣ ಆಪ್ಷನ್ ಎ ಚರ್ಮ ಇದು ಸರಿಯಾದಂಥ ಉತ್ತರವಾಗ್ತಕ್ಕಂಥದ್ದು. ಈಗ ಮುಂದೆ ಬರ್ತಕ್ಕಂಥ ಕ್ವಶನು 92ನೇ ಕ್ವಶನು. ಮೂಳೆಗಳಲ್ಲಿರುವ ಪ್ರಮುಖ ಸಂಯುಕ್ತದಲ್ಲಿ ಈ ಧಾತುವಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಸೋಡಿಯಂ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ರಂಜಕ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೂಳೆಗಳಲ್ಲಿರುವ ಪ್ರಮುಖ ಸಂಯುಕ್ತದಲ್ಲಿರುವ ಧಾತು ಯಾವುದಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಆಗಿರುತ್ತದೆ. ಆದ ಕಾರಣ ಆಪ್ಷನ್ ಸಿ ಕ್ಯಾಲ್ಸಿಯಂ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 93ನೇ ಕ್ವಶನು. ಅಮೀಬಾದ ರಚನೆಗಳು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಎ ರೋಮಾಂಗ, ಆಪ್ಷನ್ ಬಿ ಕಾಶಾಂಗ, ಆಪ್ಷನ್ ಸಿ ಮಿಥ್ಯಪಾದ, ಆಪ್ಷನ್ ಡಿ ಡೆಂಟಿಕಲ್ ಅಂತಂದು ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿಲಿ ಫ್ರೆಂಡ್ಸ್, ಇಲ್ಲಿ ಅಮೀಬಾದ ರಚನೆಗಳು ಮಿಥ್ಯಪಾದ ಅಂತ ಕರಿತೀವಿ. ಆದ ಕಾರಣ ಆಪ್ಷನ್ ಸಿ ಮಿಥ್ಯಪಾದ ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನು 94ನೇ ಕ್ವಶನು. ಮಿದುಳಿನ ಅತ್ಯಂತ ದೊಡ್ಡ ಭಾಗ ಅಂತಂದು ಕ್ವಶನನ್ನು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಡೈನೋಸೆಫಿಲಾನ್, ಆಪ್ಷನ್ ಬಿ ಮಹಾಮಸ್ತಿಷ್ಕ, ಆಪ್ಷನ್ ಸಿ ಮನೋಮಸ್ತಿಷ್ಕ, ಆಪ್ಷನ್ ಡಿ ಮಿಡ್ಲಾಂಬ್ಲೇಟ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೆದುಳಿನ ಅತ್ಯಂತ ದೊಡ್ಡ ಭಾಗವಾಗಿರ್ತಕ್ಕಂಥದ್ದು ಮಹಾಮಸ್ತಿಷ್ಕ ಆಗಿರ್ತದೆ. ಆದ ಕಾರಣ ಆಪ್ಷನ್ ಬಿ ಮಹಾಮಸ್ತಿಷ್ಕ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 95ನೇ ಕ್ವಶನು. 95ನೇ ಕ್ವಶನು ಈ ರೀತಿಯಾಗಿದೆ. ನದಿ ನೀರಿನಲ್ಲಿ ಬದುಕುವ ಮೀನುಗಳು ಈ ಸಮಸ್ಯೆಯನ್ನು ಎದುರಿಸುತ್ತವೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಶರೀರ ದ್ರವದಿಂದ ನೀರು ಹೊರಬರಬಹುದು, ಆಪ್ಷನ್ ಬಿ ಹೊರಗಿನ ನೀರು ಶರೀರದ ದ್ರವದಲ್ಲಿ ಸೇರಿಕೊಳ್ಳುವುದು, ಆಪ್ಷನ್ ಸಿ ಶರೀರ ದ್ರವದೊಳಕ್ಕೆ ಲವಣಗಳು ಸೇರಿಕೊಳ್ಳುವುದು, ಆಪ್ಷನ್ ಡಿ ಹೊರಗಿನ ನೀರು ಒಳಸೇರಿ ಲವಣಗಳು ಹೊರಕ್ಕೆ ಬರುವುದು ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನದಿ ನೀರಿನಲ್ಲಿ ಬದುಕುವ ಮೀನುಗಳು ಈ ಸಮಸ್ಯೆಯನ್ನು ಎದುರಿಸುತ್ತವೆ ಅಂತಂದ್ರೆ ಯಾವ ಸಮಸ್ಯೆಯನ್ನು ಎದುರಿಸುತ್ತದೆ ಅಂತಂದ್ರೆ ಹೊರಗಿನ ನೀರು ಶರೀರ ದ್ರವದಲ್ಲಿ ಸೇರಿಕೊಳ್ಳುವುದು. ಆಪ್ಷನ್ ಬಿ ಇದು ಸರಿಯಾದಂಥ ಉತ್ತರವಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಇಲ್ಲಿಯವರೆಗೂ ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದೆ. ಸುಮಾರು 95 ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳಿದೆ. ನಾನು ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ TET ಆಗಿರಲಿ, GPSTR, HSTR, PSTR ಹಾಗೆ SDA, FDAಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಪ್ರಾಣಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ 95 ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಹೇಳಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ ಆ್ಯಂಡ್ ಆನ್ಸರ್ಗಳು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದೇ ರೀತಿ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ತರಲು ಪ್ರಯತ್ನಿಸುತ್ತೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.